ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತುಂಬ ದಿವಸದಿಂದ ವಿಡಿಯೋಗಳನ್ನು ಮಾಡಿಲ್ಲ, ಸ್ವಲ್ಪ ಬೇರೆ ಕಾರಣಗಳಿದ್ದಾವೆ. ಈಗ ಹೇಳುವಂಥ ಒಂದು ಇಂಪಾರ್ಟೆಂಟ್ ವಿಡಿಯೋ ಏನು ಅಂತ ಅಂದರೆ, ಮಿಲ್ಕ್ ಫೀವರ್, ಹಾಲಿನ ಜ್ವರ ಏಕೆ ಬರುತ್ತೆ, ಅಂದರೆ ಯಾವುದರಿಂದ ಬರುತ್ತೆ, ಅದು ಬಂದರೆ ಏನಾಗುತ್ತೆ ಮತ್ತು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಡೈರಿ ಫಾರ್ಮಲ್ಲಿ ಅಂದರೆ ಹೆಚ್ಚು ಹಾಲು ಕೊಡುವಂಥ ಹಸುಗಳಲ್ಲಿ ಹೆಚ್ಚಿನದಾಗಿ ಬರುವಂಥ ಒಂದು ಮುಖ್ಯ ಒಂದು ಡೆಫಿಷಿಯನ್ಸಿಯಿಂದ ಆಗ್ತಕ್ಕಂಥ ಒಂದು ಮುಖ್ಯ ತೊಂದರೆ ಅಂದರೆ ಹಾಲಿನ ಜ್ವರ ಅಥವಾ ಮಿಲ್ಕ್ ಫೀವರ್ ಅಂತ ಹೇಳ್ಬೋದು. ಸೊ ಮಿಲ್ಕ್ ಫೀವರ್ ಇದು ಹಾಲಿಂದ ಬರ್ತಕ್ಕಂತಹ ಜ್ವರ ಅಲ್ಲ ಇದು. ಸೊ ಹಾಗಾದರೆ ಇದು ಯಾವುದರ ಒಂದು ಇದರಿಂದ ಬರುತ್ತೆ ಹಾಗಾದರೆ ಮಿಲ್ಕ್ ಫೀವರ್ ಅನ್ನೋದಾದರೆ, ಸೊ ಇದು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಡೆಫಿಷಿಯನ್ಸಿ ಆದಾಗ ನಮ್ಮ ಒಂದು ದೇಹದಲ್ಲಿ, ನಮ್ಮ ಒಂದು ಹಸುಗಳ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನೋದು ರಕ್ತ ಪ್ರಸರಣದಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ ಕಡಿಮೆ ಆದಾಗ, ಸೊ ಕಾಮನ್ನಾಗಿ ಒಂದು 100 ml ಬ್ಲಡ್ಡಲ್ಲಿ ಒಂದು 6 to 8 ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಕಂಪಲ್ಸರಿ ಇದ್ದಿರುತ್ತೆ. ಸೊ ಅದಕ್ಕಿಂತ ಏನಾದರೂ ಡೌನ್ ಆದಾಗ, ಕ್ಯಾಲ್ಸಿಯಂ ಕಂಟೆಂಟ್ ಡೌನ್ ಆದಾಗ ಕಂಪಲ್ಸರಿ ಆ ಒಂದು ರಕ್ತ ಪ್ರಸರಣ ಅನ್ನೋದು ಅಂದರೆ ಬೇಗನೆ ನಡೆದಂತಹ ಸಂದರ್ಭದಲ್ಲಿ ಅದು ತುಂಬಾ ಡಿಕ್ರೀಸ್ ಆದಾಗ ಈ ಒಂದು ಹಸುಗಳಲ್ಲಿ ಅಥವಾ ಎಮ್ಮೆಗಳಲ್ಲೂ ಆಗ್ಬೋದು, ಸೊ ಮಿಲ್ಕ್ ಫೀವರ್ ಅನ್ನೋದು ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಬಂದಾಗ ಯಾವ ರೀತಿಯ ಒಂದು ಲಕ್ಷಣಗಳು ಇರುತ್ತೆ, ಈ ಒಂದು ಮಿಲ್ಕ್ ಫೀವರ್ನ ಲಕ್ಷಣಗಳು ಯಾವ ರೀತಿ ಇರ್ತವೆ, ಸೊ ಏನು ಲಕ್ಷಣಗಳು ಕಾಣ್ತವೆ ಅನ್ನೋದನ್ನು ನೋಡೋದಾದರೆ, ಸೊ ಮೊದಲನೇದಾಗಿ ಸೊ ಮಾಂಸಖಂಡಗಳಲ್ಲಿ ಒಂದು ರೀತಿ ಬೆದರುವಿಕೆ ಅಂದರೆ ನಡುಕ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಮೂಗು ಅಂತಕ್ಕಂಥದ್ದು ಮೇಲೆ ಕೆಳಗೆ ಆಡಿಸ್ತಕ್ಕಂಥದ್ದಾಗಬಹುದು. ಸೊ ಆ ರೀತಿ ಆಗುತ್ತೆ. ಮತ್ತು ಮಾಂಸಖಂಡಗಳಲ್ಲಿ ಶಕ್ತಿಹೀನತೆಯಿಂದಾಗಿ ಸೊ ಇಂಗಾಲಗಳು ಬೇಗ ಕುಸಿದು ಬೀಳುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇಂಗಾಲಗಳು ಕುಸಿದು ಒಂದು ಸೈಡ್ಗೆ ಅದು ಬಿದ್ದಾಗ ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು ಆಗಬಹುದು. ಸೊ ಅದರಲ್ಲಿ ಯಾವುದೇ ರೀತಿ ಚಲನಗಳಿಲ್ಲ, ಅದು ಮೇವನ್ನು ಸಹ ತಿನ್ನದೇ ಇರುವಂತಹ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಮೇವು ಕೊಟ್ಟು ಸಹ ಅದು ಅಜೀರ್ತಿ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಟ್ಟು ಮೇವನ್ನು ಸಹ ಮುಟ್ಟದೆ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಈ ಒಂದು ಹಾಲಿನ ಜ್ವರದಲ್ಲಿ. ನಂತರ ಒಂದು ಲಕ್ಷಣ ಏನಾಗುತ್ತೆ ಅಂತ ಅಂದರೆ, ಅದು ಅಜೀರ್ಣವಾಗಿರೋದ್ರಿಂದ ಒಂದು ಕಡೆ ಮಲ್ಕೊಳ್ಳುತ್ತೆ, ಮಾಂಸಖಂಡಗಳಲ್ಲಿ ಒಂದು ರೀತಿ ನಿಶಕ್ತಿ ಉಂಟಾಗಿಬಿಟ್ಟು ಸೊ ಒಂದು ಯಾವುದೇ ರೀತಿಯ ನಿಲ್ಲುವಂತಹ ಸ್ಥಿತಿ, ಅದಕ್ಕೆ ಸ್ಟ್ಯಾಂಡಿಂಗಲ್ಲೇ ನಿಲ್ಲುವಂತಹ ಶಕ್ತಿ ಕಳ್ಕೊಂಡ್ಬಿಟ್ಟು ಆಟೋಮೆಟಿಕ್ ಅದು ಕೆಳಕ್ಕೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಆ ಸಂದರ್ಭದಲ್ಲಿ ತಕ್ಷಣ ನೀವೇನಾದರೂ ಟ್ರೀಟ್ಮೆಂಟ್ ಕೊಡದೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಹಸು ಅಂತಕ್ಕಂಥದ್ದು ಮರಣಕ್ಕೆ ತುಂಬ ಹತ್ತಿರವಾಗುತ್ತೆ. ಸೊ ತಕ್ಷಣ ನೋಡ್ಕೊಂಡ್ಬಿಟ್ಟು ಆ ಒಂದು ಹಸುವಿಗೆ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ದೆ ಆದರೆ ಬೇಗನೆ ಅದು ರಿಕವರಿನೂ ಮಾಡ್ಕೋಬೋದು. ಸೊ ಆ ಒಂದು ಹಾಲಿನ ಜ್ವರ ಅಂತಕ್ಕಂಥದ್ದು ಅದು ಕಾಮನ್, ಅದು ಕಾಯಿಲೆ ಏನಲ್ಲ, ನಾವು ಕಾಯಿಲೆ ಅಂತಂದು ಅದನ್ನು ಕನ್ಸಿಡರ್ ಮಾಡಬಾರ್ದು. ಯಾಕೆ ಅಂತಂದರೆ ನಮ್ಮ ಒಂದು ಆಹಾರದಲ್ಲಿ ಉಂಟಾಗ್ತಕ್ಕಂತಹ ಲೋಪಗಳಿಂದ ಆಗ್ತಕ್ಕಂಥ ಒಂದು ಕೊರತೆ ಅಂತಂದು ಹೇಳ್ಬೋದು. ಸೊ ನಾವು ಕ್ಯಾಲ್ಸಿಯಮನ್ನು ಯಾಕೆ ಆಹಾರದಲ್ಲಿ ಯಾವ ರೀತಿ ಅಂತಂದರೆ ಓವರಾಲ್ ಬರೀ ಡ್ರೈ ಮ್ಯಾಟರ್ಸನ್ನೇ ಕೊಡೋದ್ರಿಂದಲೂ ಸಹ ಈ ಒಂದು ಕ್ಯಾಲ್ಸಿಯಂ ಮತ್ತು ಇದನ್ನು ಕಡಿಮೆ ಆಗಿಬಿಟ್ಟು, ಅಂದರೆ ಬರೀ ಡ್ರೈ ಮ್ಯಾಟರ್ನ ಕೊಡೋದ್ರಿಂದಲೂ ಸಹ ಆ ರೀತಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಸಮತೋಲನ ಆಹಾರ ಕೊಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ಹಸುಗಳು ಗರ್ಭಾವಸ್ಥೆಯಲ್ಲಿ ಇರ್ತವೆ ಆ ಒಂದು ಹಸುಗಳಿಗೆ ನಾವು ಮಿನರಲ್ ಮಿಕ್ಸ್ಚರನ್ನು ಅಂದರೆ ಕ್ಯಾಲ್ಸಿಯಂ ಇಂಜೆಕ್ಷನ್ಸ್ ಆಗ್ಬೋದು, ಕ್ಯಾಲ್ಸಿಯಂ ಬಾಟಲ್ಸ್ ಆಗ್ಬೋದು, ಇವುಗಳನ್ನು ಕೊಡದೇ ಇದ್ದಾಗ ಸೊ ಮೂಳೆಯಲ್ಲಿರ್ತಕ್ಕಂತಹ ಎಲ್ಲ ಕ್ಯಾಲ್ಸಿಯಮ್ಮು ಅದು ದೇಹಕ್ಕೆ ಸಪ್ಲೈ ಆದ ನಂತರ ಅಲ್ಲಿ ಖಾಲಿ ಆದ ನಂತರ ನಾವು ಮತ್ತೆ ಹೊರಗಡೆಯಿಂದ ಕ್ಯಾಲ್ಸಿಯಮನ್ನು ಕೊಡದೇ ಇದ್ದಾಗ, ನಾವು ಕೊಡುವಂತಹ ಆಹಾರದಲ್ಲಿ ಅದು ಸಿಗದೇ ಇದ್ದಾಗ ಈ ಒಂದು ಸಮಸ್ಯೆ ಉಂಟಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಾವು ಆದ್ದರಿಂದ ಕ್ಯಾಲ್ಸಿಯಂ ಅನ್ನೋದನ್ನು ಕಂಪಲ್ಸರಿ ಆ ಒಂದು ದೇಹಕ್ಕೆ ಸಪ್ಲೈ ಆಗುವಂತಹ ಆಹಾರಗಳನ್ನು ಕೊಡಬೇಕು, ಪ್ಲಸ್ ಸಪ್ಲಿಮೆಂಟ್ರಿಯನ್ನು ಕೊಡೋದ್ರಿಂದ ನಾವು ಈ ಒಂದು ಹಾಲಿನ ಜ್ವರವನ್ನು ಮಿಲ್ಕ್ ಫೀವರನ್ನು ಕಡಿಮೆ ಮಾಡ್ಕೋಬೋದು. ಸೊ ಅಂದರೆ ಆ ಒಂದು ಬರದಂತೆ ನೋಡ್ಕೋಬೋದು. ಸೊ ಮೇನ್ಲಿ ನಾವು ಸಪ್ಲಿಮೆಂಟರಿ ಫುಡ್ಸನ್ನು ಕೊಡ್ತಕ್ಕಂಥದ್ದು ಯಾವ ಒಂದು ಹಸುಗಳಿಗೆ ಅಂದರೆ ಅಬೌಟ್ 10 ಲೀಟರ್ಸ್ ಮಿಲ್ಕಿಂಗ್ ಇರುತ್ತಲ್ವ, ಸೊ ಅಂಥ ಹಸುಗಳಿಗೆ ಕಂಪಲ್ಸರಿ ನಾವು ಸಪ್ಲಿಮೆಂಟ್ರಿ ಕೊಡೋದ್ರಿಂದ ಈ ಒಂದು ಹಾಲಿನ ಜ್ವರ ಅನ್ನೋದನ್ನು ಕಡಿಮೆ ಮಾಡ್ಕೋಬೋದು. ಸೊ ಈ ಮ್ಯಾಟ್ರ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೋತೀನಿ. ಪ್ಲಸ್ ಇದನ್ನು ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಬೇರೆಯವರು ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.